ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿನಗೆ ನೆನಪಿದೆ ಅಲ್ವಾ, ನಾನು ಚಿಕ್ಕವಳಿದ್ದಾಗ ನನಗೂ ಒಬ್ಳು ತಂಗಿ ಬೇಕು ಅಂತ ಆಸೆ ಇತ್ತು. ಆದರೆ ಅಮ್ಮನಿಗೆ ಮುಂದೆ ಮಕ್ಕಳಾಗುವುದಿಲ್ಲ ಎಂಬ ವಿಷಯ ತಿಳಿದ ಮೇಲೆ ಆ ಆಸೆಯನ್ನು ಬಿಟ್ಬಿಟ್ಟೆ ಎಂದು ಹೇಳಿದ್ದೆ ಅಲ್ವಾ ಎಂದು ಅವನಿ ಹೇಳಿದಾಗ ಹೌದು ನೆನಪಿದೆ ಎಂದೆ. ನಾನು ನಿನ್ನ ಹತ್ರ ಹೇಳದ ಒಂದು ವಿಷಯ ಇದೆ, ಅದನ್ನು ಹೇಳುವ ಸಮಯ ಈಗ ಬಂದಿದೆ. ನಮ್ಮ ಅಪ್ಪಂಗೆ ಒಬ್ಬ ತಮ್ಮ ಇದ್ದರು. ಅವರಿಗೆ ಅಪ್ಪನ ಏಳಿಗೆಯಲ್ಲಿ ಅಸೂಯೆ ಇತ್ತು. ಆಗಾಗ ಅಪ್ಪನ ಬಳಿ ಹಣ ಕೇಳ್ತಿದ್ರು. ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಂಡಿದ್ರು. ಈ ವಿಷಯ ತಿಳಿದ ಮೇಲೆ ಅಪ್ಪ ಅವರಿಗೆ ಹಣ ಕೊಡುವುದನ್ನು ನಿಲ್ಲಿಸಿದಲ್ಲದೆ ಮನೆಗೂ ಸೇರಿಸ್ತಿರಲಿಲ್ಲ. ಆಗ ಅಮ್ಮ ಗರ್ಭಿಣಿಯಾಗಿದ್ದರು. ಅಪ್ಪನ ತಂದೆ ತಾಯಿ ತೀರಿ ಹೋದ ಬಳಿಕ ತಮ್ಮನನ್ನು ಮಗನಂತೆ ಸಾಕಿದ್ರು ನಮ್ಮಪ್ಪ. ಆದರೆ ಅಪ್ಪನ ನಿರೀಕ್ಷೆಯಂತೆ ಅವರ ತಮ್ಮ ಇರಲಿಲ್ಲ. ಕೆಟ್ಟ ಹಾದಿ ಹಿಡಿದಿದ್ರು. ಎಷ್ಟು ಪ್ರಯತ್ನ ಪಟ್ಟರೂ ಅವರಿಂದ ತಮ್ಮ ತಮ್ಮನನ್ನು ಸರಿಹಾದಿಗೆ ತರಲು ಸಾಧ್ಯವಾಗಲಿಲ್ಲ. ಅವತ್ತೊಂದಿನ ಅಮ್ಮನಿಗೆ ಹೇಗೆ ನೋವು ಶುರುವಾಗಿ ಆಸ್ಪತ್ರೆಗೆ ಸೇರಿಸಿದಾಗ ನನ್ನ ಚಿಕ್ಕಪ್ಪ ಅಲ್ಲಿಗೆ ಬಂದಿದ್ರಂತೆ. ಅಪ್ಪನ ಹತ್ತಿರ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದ್ರು. ಅಮ್ಮನನ್ನು ಹೆರಿಗೆಗೆ ಸೇರಿಸಿದ ಸಂದರ್ಭದಲ್ಲಿ ಕೋಪ ಎಲ್ಲ ಯಾಕೆ ಎಂದು ನಮ್ಮಪ್ಪ ಚಿಕ್ಕಪ್ಪನನ್ನು ಕ್ಷಮಿಸಿದ್ರು. ಅಮ್ಮನಿಗೆ ಹೆರಿಗೆಯಾಗಿ ಅವಳಿ ಜವಳಿ ಹೆಣ್ಮಕ್ಳು ಹುಟ್ಟಿದ್ರು. ಅಪ್ಪ ತನ್ನ 2 ಹೆಣ್ಣು ಮಕ್ಕಳನ್ನು ಕಣ್ತುಂಬಿಕೊಳ್ಳುತ್ತಿದ್ರು. ಆಗ ಚಿಕ್ಕಪ್ಪ ಅದರಲ್ಲಿ ಕಿರಿಯ ಮಗುವನ್ನು ಎತ್ತಿಕೊಂಡು ಓಡಿ ಹೋದರು. ಅಪ್ಪ ತನ್ನ ಕೈಯಲ್ಲಿರುವ ಮಗುವನ್ನು ಅಮ್ಮನ ಹತ್ತಿರ ಮಲಗಿಸಿ ಚಿಕ್ಕಪ್ಪನ ಹಿಂದೆ ಓಡಿದರು. ಆದರೆ ಚಿಕ್ಕಪ್ಪ, ನನ್ನ ಹಿಂದೆ ಬರಬೇಡ, ಬಂದರೆ ನಿನ್ನ ಮಗುವನ್ನು ಕೊಂದುಬಿಡ್ತೇನೆ. ನನಗೆ ನೀನು ಹಣ ಕೊಡಲ್ಲ ಅಂತ ಹೇಳಿದ್ಯಲ್ಲ, ಈ ನಿನ್ನ ಮಗುವನ್ನು ಮಾರಿ ನಾನು ಹಣ ಪಡಿತೇನೆ ಎಂದರು. ಅಪ್ಪ ಅವರನ್ನು ಹಿಂಬಾಲಿಸಿ ಹೋದಾಗ ಅವರು ಗಡಿಬಿಡಿಯಲ್ಲಿ ರಸ್ತೆ ದಾಟುತ್ತಿದ್ರಂತೆ. ಆಗ ರಸ್ತೆ ಅಪಘಾತದಲ್ಲಿ ಅವರು ಅಸುನೀಗಿದರು. ಅಪ್ಪ ಹೋಗಿ ನೋಡಿದಾಗ ಅಲ್ಲಿ ಚಿಕ್ಕಪ್ಪನ ಜಜ್ಜಿ ಹೋದ ಶರೀರವಿತ್ತು. ಮಗುವನ್ನು ಕಾಣಲಿಲ್ಲ ಎಂದು ಅಪ್ಪ ಅಮ್ಮ ಮಾತಾಡ್ತಿದ್ರು. ಆವಾಗಲೇ ನನಗೂ ಗೊತ್ತಾಗಿದ್ದು, ನನಗೂ ಒಬ್ಳು ತಂಗಿ ಇದ್ದಾಳೆ ಅಂತ. ಆದರೆ ಅವಳು ಬದುಕಿದ್ದಾಳೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ನನ್ನ ಮತ್ತು ಅಚ್ಚು ನಿಶ್ಚಿತಾರ್ಥವಾದ ಕೆಲವು ದಿನಗಳ ನಂತರ ನಮ್ಮ ಕಾಲೇಜಿನ ವತಿಯಿಂದ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ದೆವು. ನಮ್ಮಲ್ಲೇ ಟೀಮ್ ಮಾಡಿ ಒಂದೊಂದು ಟೀಮನ್ನು ಒಂದೊಂದು ಕಡೆಗೆ ಕಳುಹಿಸಿದರು. ನಮಗೆ ಯೂತ್ ಕ್ಲಬ್ನವರ ಸಹಕಾರವೂ ಇತ್ತು. ನಮ್ಮ ಟೀಮ್ ಮಂಗಳೂರಿಗೆ ಹೋಗಿದ್ದಾಗ ರಕ್ತ ಕೊಡಲು ಬಂದವರಲ್ಲಿ ಮೊದಲನೇ ಸಾರಿ ನಿನ್ನನ್ನು ನೋಡಿದೆ. ದೂರದಿಂದ ನೋಡಿದಾಗ ನನ್ನ ಹಾಗೆ ಇದ್ದೆ. ಹತ್ತಿರದಿಂದ ನೋಡಿದಾಗ ರೂಪದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡೆ. ನಿನ್ನನ್ನು ನೋಡಿದಾಗ ನನಗೆ ನೀನು ತುಂಬ ಆತ್ಮೀಯಳು ಎಂದು ಮನಸ್ಸು ಹೇಳಿತು. ರೆಕಾರ್ಡ್ನಲ್ಲಿ ನಿನ್ನ ಹೆಸರು ಬರೆಯುವಾಗ ಗಮನಿಸಿದೆ. ನಿನ್ನ ಹೆಸರು ವೃದ್ಧಿ ಎಂದು ತಿಳಿಯಿತು. ನೀನು ರಕ್ತ ಕೊಟ್ಟು ಹೋದ್ಮೇಲೆ ನನ್ನ ಗೆಳತಿಯೊಬ್ಬಳು ಬಂದು, ಅವನಿ ನಿನ್ನ ಬ್ಲಡ್ ಗ್ರೂಪ್ ರೇರ್ ಅಂತಿದ್ದೆ ಅಲ್ವಾ, ಇಲ್ಲಿ ನೋಡು ಈ ಹುಡುಗಿದು ನಿನ್ನ ಅದೇ ಬ್ಲಡ್ ಗ್ರೂಪ್ ಎಂದಳು. ವೃದ್ಧಿ ಎಂಬ ಹೆಸರು ನೋಡಿ ಅದು ನೀನೇ ಎಂದು ತಿಳಿಯಿತು. ಯಾಕೋ ನಿನ್ನ ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡೋಣ ಎಂದನಿಸಿ ನಮ್ಮಿಬ್ಬರ DNA ಟೆಸ್ಟ್ಗೆ ಕೊಟ್ಟೆ. ಮರುದಿನ ನನ್ನ ರಿಪೋರ್ಟ್ ಬಂದಾಗ ಗೊತ್ತಾಯಿತು. ನನ್ನ ಊಹೆ ನಿಜವಾಯಿತು. ನೀನು ನನ್ನ ತಂಗಿ ಎಂದು ಅರಿತೆ. ನಾವಿಬ್ಬರು ಅವಳಿ ಜವಳಿ ಮಕ್ಕಳಾದರೂ ನೋಡಲು ಸ್ವಲ್ಪ ವ್ಯತ್ಯಾಸವಿತ್ತು. ನಿನ್ನ ಊರು ಮಂಗಳೂರು ಎಂದಷ್ಟು ಮಾತ್ರ ನನಗೆ ಗೊತ್ತಿದ್ದದು. ನನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ವಿಷಯದ ಬಗ್ಗೆ ದಿನನಿತ್ಯವೂ ಡೈರಿ ಬರೆಯುವ ಪರಿಪಾಠವನ್ನು ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಅಚ್ಚುವಿಗೆ ನನ್ನ ಡೈರಿ ಓದಲು ಹೇಳಿದ್ದು. ನಾನು ಸ್ವಾರ್ಥಿ ಅಂತ ನಿನಗೆ ಅನಿಸಬಹುದು, ಆದರೂ ಇಷ್ಟು ವರ್ಷ ನೀನು ಹೆತ್ತ ಅಪ್ಪ ಅಮ್ಮನಿಂದ ದೂರವಿದ್ದೆ. ನಮ್ಮ ಅಪ್ಪ ಅಮ್ಮನ ಆಸೆ ಅವರ ಮಗಳನ್ನು ಅಚ್ಚುವಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಅದಕ್ಕೆ ನಾನು ಕೊನೆಯ ಕ್ಷಣದಲ್ಲಿ ಅಚ್ಚುವಿಗೆ ನಿನ್ನನ್ನು ಮದುವೆ ಆಗಲು ಹೇಳಿದ್ದು. ನಿನಗೆ ಒಬ್ಬ ಒಳ್ಳೆ ಗಂಡ ಸಿಗ್ತಾನೆ, ಅಪ್ಪ ಅಮ್ಮನನ್ನು ನಿನಗೆ ದಿನವೂ ನೋಡಬಹುದು. ಇವತ್ತಿಗೂ ಅಪ್ಪ ಅಮ್ಮನಿಗೆ ನೀನವರ ಮಗಳು ಅಂತ ಗೊತ್ತಿಲ್ಲ. ನಿನ್ನ ಕೈಯಲ್ಲಿ ಒಂದು ದಾರ ಇತ್ತು, ಅದರಿಂದ ನನಗೆ ನಿನ್ನ ಜೊತೆ ಮಾತನಾಡಲು ಅಥವಾ ನಿನ್ನ ಸನಿಹ ಬರಲು ಆಗ್ತಿರಲಿಲ್ಲ. ಅವತ್ತು ಬೆಂಗಳೂರಿನಿಂದ ನೀನು ಹೊರಡುವ ಗಡಿಬಿಡಿಯಲ್ಲಿ ಬ್ಯಾಗ್ ಜಿಪ್ಗೆ ಸಿಲುಕಿ ಆ ದಾರ ಬಿತ್ತು. ಅಂದೇ ನಾನು ನಿನ್ನ ಮುಂದೆ ಬಂದದ್ದು. ಮನೆಗೆ ಹೋದ್ಮೇಲೆ ನಿನ್ನ ಅಮ್ಮ ಅಲ್ಲಿ ನಿನಗೆ ಮತ್ತೆ ಪೂಜಿಸಿದ ದಾರ ಕಟ್ಟಿದ್ರು. ನನಗೆ ನಿನ್ನ ಜೊತೆ ಮಾತನಾಡಲಾಗಲಿಲ್ಲ. ಮದುವೆ ದಿನ ದೂರದಿಂದ ನಿನ್ನನ್ನು ನೋಡಿದೆ. ಮತ್ತೆ ಈಗ ನಿನ್ನ ಕೈಯಿಂದ ಆ ದಾರ ಬಿತ್ತು. ಅದಕ್ಕೆ ನಿನ್ನ ಮುಂದೆ ಬರಲು ಸಾಧ್ಯ ಆಯಿತು. ನಾನು ಆತ್ಮವಾಗಿರುವ ಕಾರಣ ನಿನ್ನ ಚಲನವಲನಗಳು ನನಗೆ ಕಾಣ್ತಾ ಇತ್ತು. ನಿನ್ನ ಮನೆಯವರು, ಅವರಿಗೆ ನಿನ್ನ ಮೇಲಿರುವ ಪ್ರೀತಿ ಎಲ್ಲ ಗೊತ್ತು. ಆದರೆ ಅಚ್ಚುವಿಗೆ ನಿನ್ನ ಮನೆ ಎಲ್ಲಿದೆ ಎಂದು ಹೇಳಲು ನನ್ನಿಂದ ಆಗಲಿಲ್ಲ.
ಅಚ್ಚು ಮದುವೆ ಆಗಲು ನಮ್ಮ ಅಪ್ಪ ಅಮ್ಮ ಅವನನ್ನು ಒತ್ತಾಯ ಮಾಡಿದರು. ನೀವಿಬ್ಬರು ಮದುವೆ ಆಗಿದ್ದು ವಿಧಿ ಲಿಖಿತ. ಅಚ್ಚು ನಿನ್ನವನು, ಅವನನ್ನು ಚೆನ್ನಾಗಿ ನೋಡ್ಕೊ ಎಂದಳು. ಏನು ಹೇಳ್ತಿದ್ಯಾ ಅವನಿ? ನಾನು ನಿನ್ನ ತಂಗಿನ? ಅಂದರೆ ನಾನಿಷ್ಟು ವರ್ಷ ಯಾರನ್ನು ಅಪ್ಪ ಅಮ್ಮ ಎಂದು ಪ್ರೀತಿಸಿದೆನೋ, ಗೌರವಿಸಿದೆನೋ ಅವರು ನಮ್ಮ ಅಪ್ಪ ಅಮ್ಮ ಅಲ್ವಾ ಎಂದು ಕೇಳಿದೆ. ಆಗ ಅವಳು ಅಲ್ಲ ಎಂದಳು. ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ, ನಮ್ಮ ಅಪ್ಪ ಅಮ್ಮ ಅವರೇ ಎಂದು ವಾದಿಸಿದೆ. ವೃದ್ಧಿ, ಹಾಗಾದರೆ ಯಾಕೆ ನಮ್ಮ ಅಮ್ಮನನ್ನು ಕಾಣುವಾಗ ನಿಂಗೆ ಅಷ್ಟೊಂದು ಪ್ರೀತಿ? ಯೋಚನೆ ಮಾಡಿ ನೋಡು, ನಾನು ಸುಳ್ಳು ಹೇಳ್ತಾ ಇಲ್ಲ ಎಂದಳು. ನಾನು ಇಷ್ಟು ವರ್ಷ ಬೆಳೆದ ಮನೆ ನನ್ನ ಮನೆ ಅಲ್ಲ, ಅಲ್ಲಿರುವ ಯಾರು ನನ್ನವರಲ್ಲ ಎಂದು ನನಗೆ ನಂಬಲಾಗಲಿಲ್ಲ. ಆದರೆ ವಿದ್ಯಮ್ಮನಲ್ಲಿ ಏನೋ ಸೆಳೆತಾ ಇದೆ. ಅವತ್ತು ಅಮ್ಮನ ಹತ್ರ ವಿದ್ಯಮ್ಮನನ್ನು ನಿನ್ನಷ್ಟೇ ಪ್ರೀತಿಸ್ತೇನೆ ಎಂದಾಗ ಅವಳ ಮುಖದಲ್ಲಿ ಆತಂಕ, ಭಯ ಇದ್ದದ್ದು ನನಗೀಗಲೂ ನೆನಪಿದೆ. ಅಂದರೆ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜ, ವೃಷಭ್, ವೃಷಾಂಕ್, ವಿಸ್ಮಯ, ವಿಹಾನ್ ಇವರು ಯಾರು ನನ್ನ ಸ್ವಂತ ಅಲ್ವಾ ಎಂದು ಅತ್ತೆ. ವೃದ್ಧಿ, ಪ್ಲೀಸ್ ಅಳಬೇಡ. ನಿನಗೆ ನೋವು ಕೊಡಬೇಕು ಅಂತ ನಾನು ಇದನ್ನೆಲ್ಲ ಹೇಳಲಿಲ್ಲ. ನಿನಗೆ ನಿಜ ಗೊತ್ತಿರಲಿ ಎಂದಷ್ಟೇ ಹೇಳಿದೆ ಎಂದು ಅವನಿ ನನ್ನನ್ನು ಸಮಾಧಾನ ಮಾಡಲು ಯತ್ನಿಸಿದಳು. ಅವನಿ, ನಾನವರ ಹೆತ್ತ ಮಗಳು ಅಲ್ಲದಿದ್ದರೂ ನನ್ನನ್ನು ತುಂಬ ಮುದ್ದಾಗಿ ಸಾಕಿದ್ದಾರೆ. ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ನೋಡ್ಕೊಂಡಿದ್ದಾರೆ. ಅದೆಲ್ಲ ನನ್ನಿಂದ ಮರೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ತುಂಬ ಕುಟುಂಬದ ಪ್ರೀತಿ ಸಿಕ್ಕಿದೆ ನನಗೆ. ಅದಕ್ಕೆ ನನಗೆ ನಿಜ ಗೊತ್ತಿದೆ ಅಂತ ನಾನು ಅಪ್ಪ ಅಮ್ಮಂಗೆ ಹೇಳಲ್ಲ. ಹಾಗೆ ಅವರ ಜೊತೆ ನಮ್ಮ ಅಪ್ಪ ಅಮ್ಮನನ್ನು ನಾನು ಚೆನ್ನಾಗಿ ನೋಡುವೆ ಎಂದೆ. ನಾನು ಅದನ್ನೇ ಬಯಸಿದ್ದು. ಯಾರಿಗೂ ನೋವು ಕೊಡುವ ಉದ್ದೇಶ ನನಗಿಲ್ಲ ಎಂದಳು ಅವನಿ. ನೀನು ಜೀವಂತವಿದ್ದಾಗ ನಿನ್ನನ್ನು ನೋಡುವ ಭಾಗ್ಯ ನಂಗೆ ಸಿಗಲಿಲ್ಲ. ಎಷ್ಟು ವಿಚಿತ್ರ ಅಲ್ವಾ? ಸಾವಿನ ನಂತರ ಆತ್ಮದ ರೂಪದಲ್ಲಿ ಅಕ್ಕನನ್ನು ನೋಡಿದ ಮೊದಲ ತಂಗಿ ನಾನೇ ಇರಬೇಕು ಎಂದೆ. ಅವನಿ ಮರು ಮಾತನಾಡಲಿಲ್ಲ. ಆದರೆ ಅವಳಿಗೆ ಎಷ್ಟು ದುಃಖವಾಗ್ತದೆ ಎಂದು ನನಗೆ ಅರಿವಾಯಿತು. ಅಷ್ಟರಲ್ಲಿ ಬಾಗಿಲು ಬಡಿದಂತಾಯಿತು. ಅವನಿ ಅದೃಶ್ಯಲಾದಳು. ನಾನು ಹೋಗಿ ಬಾಗಿಲು ತೆರೆದೆ. ಅತ್ತೆ, ವೃದ್ಧಿ, ಮೈ ಹುಷಾರಿಲ್ವಾ? ಯಾಕಮ್ಮ ಬಾಗಿಲು ಹಾಕ್ಕೊಂಡಿದ್ದೆ ಎಂದು ಕೇಳಿದರು. ಅದು ಏನಿಲ್ಲ ಅತ್ತೆ, ಸ್ವಲ್ಪ ತಲೆನೋವು ಅಷ್ಟೇ ಎಂದು ಆಗ ತೋಚಿದ ಸುಳ್ಳನ್ನು ಹೇಳಿದೆ. ಸರಿ, ಮೊದಲು ಬಾ, ಊಟ ಮಾಡು, ಆಮೇಲೆ ಮಾತ್ರೆ ತಿಂದು ಮಲಗು. ಬೆಳಗ್ಗೆ ಎಲ್ಲ ಸರಿ ಹೋಗುತ್ತೆ. ನೀನು ವಿದ್ಯಾಮನೆಯಿಂದ ಬಂದವಳು ನೇರ ರೂಮ್ ಸೇರಿದಾಗ ಏನಾಯಿತು ಅಂತ ಭಯಪಟ್ಟೆ. ವಿದ್ಯಾ ಕೂಡ ಗಾಬರಿಯಾಗಿದ್ಲು ಎಂದರು. ಸಾರಿ ಅತ್ತೆ ಎಂದೆ. ಪರವಾಗಿಲ್ಲ, ಬಾ ಅಮ್ಮ, ಊಟ ಮಾಡುವ ಎಂದರು. ನನಗೆ ಊಟ ಬೇಕಿರಲಿಲ್ಲ. ಆದರೆ ಅತ್ತೆ ಮನಸ್ಸಿಗೆ ನೋವಾಗಬಾರ್ದು ಅಂತ 2 ತುತ್ತು ತಿಂದು ಎದ್ದೆ. ಮತ್ತೆ ರೂಮಿಗೆ ಹೋಗಿ ಮಲಗಿದೆ. ಆಗ ನನಗೆ ನಿಜವಾಗಲೂ ತಲೆನೋವಿತ್ತು. ಮುಂದುವರಿಯುವುದು